ಈ ಸಮಯದಲ್ಲಿಯೂ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳ ಕುರಿತಾಗಿ ನಾವು ಪ್ರತಿ ವಾರ ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಇದನ್ನು ಹೇಳೋದ್ರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನಮ್ಮ ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಕಾಳಜಿಯುಳ್ಳವರಾಗಿರಬೇಕು. ಶರೀರದ ಬೆಳವಣಿಗೆ ವಿಷಯದಲ್ಲಿ ನಾವು ಕಾಳಜಿಯುಳ್ಳವರಾಗಿದ್ದೇವೆ. ಮಾನಸಿಕವಾದ ವಿಷಯದಲ್ಲಿ ಕೂಡ ನಾವು ಕಾಳಜಿಯುಳ್ಳವರಾಗಿದ್ದೇವೆ. ಆದರೆ ಆತ್ಮಿಕವಾದ ವಿಷಯದಲ್ಲಿ ಕಾಳಜಿ ಇಲ್ಲದೇ ಇರುವಂಥದ್ದನ್ನ ನಾವು ಎಲ್ಲೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ. ಎಲ್ಲರೂ ಶರೀರಕ್ಕೆ ಬೇಕಾದಂಥ ಪ್ರಾಮುಖ್ಯತೆ, ಹೆಚ್ಚು ಪ್ರಾಮುಖ್ಯತೆ, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು, ಇದನ್ನು ಓದ್ಕೋಬೇಕು, ಅದನ್ನು ಹಾಕ್ಕೋಬೇಕು, ಇದನ್ನು ತೆಗೆದುಕೊಳ್ಬೇಕು ಎಂಬುದಾಗಿ ಶರೀರದ ಕುರಿತಾಗಿ ಆಲೋಚನೆ. ಇಂಥ ಮನೆ ಕಟ್ಟಬೇಕು ಅಂತ ಹೇಳಿ ಶರೀರ, ಒಳ್ಳೆ ಗಾಡಿ ತಗೊಳ್ಬೇಕು, ಶರೀರ ಕುರಿತಾದ ಆಲೋಚನೆ. ನಮ್ಮ ಶರೀರವನ್ನು ನಾವು ಕಂಫರ್ಟ್ ಮಾಡ್ತಾ ಬರ್ತಾ ಇದ್ವಿ. ಹಾಗೆ ನಮ್ಮ ಮನಸ್ಸಿಗೆ ತಕ್ಕಂಥ ವಿಷಯಗಳಲ್ಲಿ ಕೂಡ ನಾವು ತುಂಬ ಆದರಣೆಯನ್ನು ನಮ್ಮ ಮನಸ್ಸಿಗೆ ಕೊಡೋರಾಗಿ ಕಾಣಿಸಲ್ಪಡ್ತಾ ಇದ್ವಿ. ಆದರೆ ಅಧಿಕವಾಗಿ ನಾವು ಪ್ರಾಣದ ಬಗ್ಗೆ ಅಥವಾ ನಮ್ಮ ಆತ್ಮದ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ. ನಮ್ಮ ಕಣ್ಗಳಿಗೆ ಮೀನು ಒಳ್ಳೆಯದು, ಮೀನು ತಿಂತೇವೆ. ರಕ್ತ ಹೆಚ್ಚಾಗಬೇಕಂತ ಹೇಳಿ ಹಣ್ಣುಗಳನ್ನ ತಿಂತೇವೆ. ನಮ್ಮ ದೇಹದಲ್ಲಿ ಮೂಳೆಗಳಿಗೆ ಇದು ಒಳ್ಳೆಯದು ಅಂತೇಳಿ ಕೆಲವು ಆಹಾರಗಳನ್ನ ನಾವು ತಿನ್ನುವುದು ಉಂಟು. ಇದಕ್ಕದು ಅದಕ್ಕಿದು ಪ್ರೋಟೀನ್ ಇದೆ, ಇದು ವಿಟಮಿನ್ ಇದೆ, ಅದು ನ್ಯೂಟ್ರಿಷನ್ ಆಗಿದ್ದು ಇರೋಂಥ ಫುಡ್ಡು ಅಂತ ಹೇಳಿ ನಾವು ಈ ಆಹಾರಗಳನ್ನು ತೆಗೆದುಕೊಳ್ಳೋರಾಗಿದ್ದೇವೆ. ಸೊ ಹಾಗಿರೋದ್ರೆ ಬೇರೆ ಬೇರೆ ರೀತಿಯಾದ ಆಹಾರಗಳನ್ನ ನಾವು ತೆಗೆದುಕೊಳ್ಳೋರಾಗಿದೆ. ನಾವು ಯಾಕೆ ಈ ವಚನಗಳಲ್ಲಿ ಈ ಸಂಗತಿ ನನಗೆ ಆರೋಗ್ಯಕರವಾದ ನನ್ನ ಆತ್ಮಿಕ ಜೀವನಕ್ಕೆ ಇದು ಒಳ್ಳೆಯದು ಎಂಬುದಾಗಿ ನಾವು ಯೋಚಿಸುವುದಿಲ್ಲ. ಹಾಗಿರೋದ್ರಿಂದ ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ನಮ್ಮ ಆತ್ಮಿಕ ಜೀವನದಲ್ಲಿ ಕ್ರಮಪಡಿಸಿಕೊಳ್ಳಿಕ್ಕಿರ್ತಕ್ಕಂಥ ವಿಚಾರಗಳಲ್ಲಿ ಮೊದಲನೇದಾಗಿಯೇ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಅದರಲ್ಲಿರ್ತಕ್ಕಂಥದ್ದು ಮೊದಲು ದೇವರ ವಚನಗಳನ್ನ ನಾವು ಧ್ಯಾನಿಸುವಾಗ, ಓದುವಾಗ, ನಾವು ಅದನ್ನು ಗ್ರಹಿಸಿಕೊಳ್ಳುವಾಗ, ಅದರಂತೆ ನಡೆಯುವಾಗ ನಾವು ನಮ್ಮನ್ನು ಕ್ರಮಪಡಿಸ್ಕೊಳ್ಬಹುದು. ಎರಡನೇದಾಗಿ ನಾವು ನೋಡಲಿಕ್ಕಿರ್ತಕ್ಕಂಥ ಒಂದು ವಿಷಯ ಪ್ರಾರ್ಥನೆ ನಮ್ಮನ್ನು ಶಿಸ್ತುಪಡಿಸ್ತದೆ, ನಮ್ಮನ್ನು ಕ್ರಮಪಡಿಸ್ತದೆ. ನಾವು ಪ್ರಾರ್ಥಿಸುವಾಗ ನಾವು ಶಿಸ್ತು ಮಾಡಲ್ಪಡ್ತೀವಿ, ಕ್ರಮಪಡಿಸಲ್ಪಡ್ತೀವಿ. ಪ್ರಾರ್ಥನೆ ಅನ್ನೋದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಒಳ್ಳೆಯದು. ಪ್ರಾರ್ಥನೆ ಅಂತ ಹೇಳಿದರೆ ನಮ್ಮ ಕೊರತೆಗಳನ್ನು ಹೇಳುವುದಲ್ಲ. ಪ್ರಾರ್ಥನೆ ಅಂತ ಹೇಳುವುದಾದರೆ ಇದು ನಮ್ಮ ಅವಶ್ಯಕತೆಗಳನ್ನು ನಾವು ಹೇಳುವಂಥದ್ದಲ್ಲ. ದೊಡ್ಡ ಲಿಸ್ಟನ್ನು ಇಟ್ಕೊಂಡು ನಾವು ದೇವರ ಮುಂದೆ ಕೂರುವುದಲ್ಲ ಪ್ರಿಯರೇ. ಬದಲಾಗಿ ಪ್ರಾರ್ಥನೆ ಅಂತ ಹೇಳುವುದಾದರೆ ಇದು ಆತನ ಸಂಗಡ ನಾವು ಮಾತನಾಡುವುದು. ಇದು ಒಂದು ಸಂಭಾಷಣೆ. ಇದನ್ನು ಡಯಲಾಗ್ ಅಂತ ಹೇಳ್ತಾರೆ. ಆತನು ಮಾತನಾಡ್ತಾನೆ, ನಾವು ಮಾತಾಡ್ತೇವೆ, ಆತನು ಮಾತಾಡ್ತಾನೆ. ಆತನ ಸಂಗಡ ಮಾತನಾಡುವುದೇ ಪ್ರಾರ್ಥನೆ. ಹಾಗಿದ್ರೆ ನಾವು ಇದರಲ್ಲಿ ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ಳಬೇಕಾಗಿದೆ. ಪ್ರಾರ್ಥನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಅಂತ ಹೇಳಿದ್ರೆ ನಾವು ಆತನ ಸಂಗಡ ಮಾತನಾಡುವುದೇ. ಸತ್ಯವೇದ ನಮಗೆ ಆಗಾಗ ಹೇಳ್ತದೆ, ನಾವು ಪ್ರಾರ್ಥಿಸ್ಬೇಕಂತಲೇ ಹೇಳ್ತಾ ಬರ್ತದೆ. ನಾವು ಅದನ್ನು ಸ್ವಲ್ಪ ಅದರ ಕುರಿತಾಗಿ ನಾವು ಧ್ಯಾನಿಸ್ತಾ ಹೋಗೋಣ. ಯೇಸುಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ಶಿಷ್ಯರಿಗೆ ಹೇಳಿದ್ರು, ಶೋಧನೆಗೆ ಒಳಗಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ, ಜಾಗರೂಕವಾಗಿ ಪ್ರಾರ್ಥಿಸ್ರಿ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ, ಎಡಬಿಡದೆ ಪ್ರಾರ್ಥಿಸ್ರಿ, ಯಾವಾಗಲೂ ಪ್ರಾರ್ಥಿಸ್ರಿ, ಆತ್ಮಪ್ರೇರಿತವಾಗಿ ಪ್ರಾರ್ಥಿಸ್ರಿ, ಪವಿತ್ರಾತ್ಮನಿಂದ ಪ್ರಾರ್ಥಿಸ್ರಿ ಎಂಬುದಾಗಿ. ಹಾಗಿದ್ರೆ ಈ ಪ್ರಾರ್ಥನೆ ನಮ್ಮನ್ನು ಶಿಸ್ತುಪಡಿಸ್ತದೆ. ನಾವು ಕರ್ತನ ಮುಂದೆ ಕುಳಿತುಕೊಳ್ಳುವಾಗ, ಆತನ ಸ್ವರ ಕೇಳುವಾಗ ನಾವು ನಮ್ಮನ್ನು ಶಿಸ್ತುಪಡಿಸ್ಕೊಳ್ತೀವಿ. ಪ್ರಾರ್ಥನೆ ನಮ್ಮನ್ನು ಶಿಸ್ತುಪಡಿಸ್ತದೆ. ನಾವು ನೋಡ್ತೀವಿ, ಪೌಲನು ಆತನ ಸೇವೆಯ ಪ್ರಾರಂಭದಲ್ಲಿ ಆತನು ಅರಬ ಸ್ಥಾನಕ್ಕೆ ಹೋದಂತೆ. ಆಲ್ಮೋಸ್ಟ್ 3 years 3 ವರ್ಷಗಳ ಕಾಲ ಆತ ಅರಬ ಸ್ಥಾನದಲ್ಲಿದ್ದು ಆತ ಪ್ರಾರ್ಥಿಸಿದ್ದಾನೆ. ಆ ಪ್ರಾರ್ಥನೆಯೇ ಪೌಲನ ಜೀವನದಲ್ಲಿ ದೊಡ್ಡ ವ್ಯತ್ಯಾಸ, ದೊಡ್ಡ ಕ್ರಮವನ್ನು ತಂತು ಅಂತ ನನಗೆ ಅನ್ನಿಸ್ತದೆ. ಅಪೊಸ್ತಲರು 10 ದಿವಸಗಳ ಕಾಲ ಆ ಒಂದು ಮೇಲಂತಸ್ತಿನ ಮನೆಯಲ್ಲಿ ಯೆರೂಸಲೇಮಿನಲ್ಲಿ ಅವರು ಕೂಡಿ ಪ್ರಾರ್ಥಿಸುವವರಾಗಿದ್ದರು. ಆ ಪ್ರಾರ್ಥನೆ ಅವರನ್ನು ಶಿಸ್ತುಪಡಿಸ್ತು. ಹೇಗೆ ನಡ್ಕೊಳ್ಬೇಕನ್ನಂಥ ಶಿಸ್ತು ಪ್ರಾರ್ಥನೆ ಅವರಿಗೆ ಕಲಿಸ್ಕೊಡ್ತು ಅಂತ ನಾನು ನಂಬ್ತೇನೆ. ಯೇಸು ಸ್ವಾಮಿ 40 ದಿವಸ ಅಡವಿಯಲ್ಲಿ ಪ್ರಾರ್ಥಿಸ್ತಾ ಇದ್ರು. ಆ ಪ್ರಾರ್ಥನೆ ಯೇಸುವನ್ನ ಶಿಸ್ತುಪಡಿಸ್ತು. ಯೇಸುವನ್ನ ಹೀಗೇ ನಡ್ಕೊಳ್ಬೇಕು, ಹೀಗೇ ಮಾಡಬೇಕು, ಇದನ್ನೇ ಮಾಡಬೇಕು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವಂತೆ ಆ 40 ದಿವಸ ಯೇಸು ಸ್ವಾಮಿಗೆ ಅದು ಸಹಾಯಕವಾಗಿತ್ತು. ಪ್ರಿಯರೇ, ಪ್ರಾರ್ಥನೆ ನಮ್ಮನ್ನು ಶಿಸ್ತುಪಡಿಸ್ತದೆ. ಅದಕ್ಕಾಗಿ ದೇವರು ನಮ್ಮನ್ನು ಪ್ರಾರ್ಥಿಸ್ಲಿಕ್ಕಾಗಿ ಹೇಳ್ತಿದ್ದಾನೆ. ಯೋನ ಎಂಬ ಪ್ರವಾದಿ ಕಳಿಸಲ್ಪಟ್ಟದ್ದು ನಿನಾವೆಗೆ ಕಾರಣ ಅವರೆಲ್ಲರೂ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿ ತಮ್ಮನ್ನು ಶಿಸ್ತುಪಡಿಸಿಕೊಳ್ಳಬೇಕು, ಕ್ರಮಪಡಿಸಿಕೊಳ್ಳಬೇಕು ಅನ್ನುವುದಕ್ಕಾಗಿ.
ಪ್ರಾರ್ಥಿಸುವಾಗ ನಾವು ಶಿಸ್ತುಪಡಿಸ್ಕೊಳ್ತೇವೆ. ಪ್ರಾರ್ಥಿಸುವಾಗ ನಾವು ಕರ್ತನ ಮುಂದೆ ಕುಳಿತುಕೊಳ್ಳುವಾಗ, ಸ್ವಾಮಿ ನನ್ನ ಸಂಗಡ ಮಾತಾಡು, ನನ್ನ ಜೊತೆ ಮಾತಾಡು ಅಂತ ಹೇಳಿ ನಾವು ಕೇಳುವಾಗ, ದೇವ್ರ ಮುಂದೆ ನಾವು ಕೇಳುವಾಗ ದೇವರು ಮಾತಾಡ್ತಾನೆ, ನಮ್ಮನ್ನು ಶಿಸ್ತುಪಡಿಸ್ತಾನೆ. ದೇವರ ಪ್ರಸನ್ನತೆ ಬಂದ ಕೂಡಲೇ ಮೊದಲನೇದಾಗಿ ಆತ ನಮ್ಮಲ್ಲಿರ್ತಕ್ಕಂತಹ ಪಾಪಗಳನ್ನು ಆತ ತೋರಿಸ್ತಾನೆ, ನಮ್ಮಲ್ಲಿರ್ತಕ್ಕಂತಹ ಶಿಸ್ತನ್ನೇ ಆತ ತೋರಿಸ್ತಾನೆ. ಮೋಶೆ ದೇವರನ್ನ ನೋಡಿದ ಕೂಡಲೇ, ಆ ಒಂದು ಉರಿಯುವ ಪೊದೆಯನ್ನ ಆತ ಕಂಡ ಕೂಡಲೇ, ಅದರ ಹತ್ತಿರಕ್ಕೆ ಹೋದ ಕೂಡಲೇ ದೇವರು ಅಲ್ಲಿಂದ ಮಾತನಾಡಿದ ಒಂದೇ ಮಾತು, ನಿನ್ನ ಕಾಲ್ಗಳಲ್ಲಿರ್ತಕ್ಕಂಥ ಕರವನ್ನ ಬಿಟ್ಟು ಬಾ, ನಿಂತಿರುವ ಸ್ಥಳ ಪರಿಶುದ್ಧವಾದ ಭೂಮಿ. ಯೆಶಾಯ ಪ್ರವಾದಿ ಆತನು ದೇವರನ್ನ ದರ್ಶನದ ಮೂಲಕ ಆತ ನೋಡಿದಾಗ, ಅಲ್ಲಿ ದೇವರು ಮೊದಲನೇದಾಗಿ ಆತನಲ್ಲಿ ತೋರ್ಪಡಿಸಿದಂಥ ವಿಷಯ, ಆತನು ಪಾಪಿ ಎಂಬುದಾಗಿಯೇ. ಆತನೊಳಗೆ ಅರಿವನ್ನು ತೆಗೆದುಕೊಂಡು ಬರ್ತಾರೆ. ನಾನು ಹೊಲಸು ತುಟಿಯುಳ್ಳ ಜನಗಳ ಮಧ್ಯದಲ್ಲಿ ವಾಸ ಮಾಡತಕ್ಕವನು. ಆ ಮಾತು ಹೇಳಿದ ಕೂಡಲೇ ದೇವರು ಅಲ್ಲಿದ್ದ ದೂತನಿಗೆ ಹೇಳಿ, ಆ ದೂತನು ಆ ಒಂದು ಕೆಂಡವನ್ನು ತಂದು ಆತನ ನಾಲಿಗೆಯನ್ನು ಶುದ್ಧೀಕರಿಸುವುದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ಪ್ರಿಯರೇ, ಇದು ಈ ಪ್ರಾರ್ಥನೆ ನಮ್ಮನ್ನ ಶಿಸ್ತುಪಡಿಸುವಂಥದ್ದಾಗಿದೆ. ಹಾಗಿದ್ರೆ ನಾವು ಪ್ರಾರ್ಥಿಸುವುದಕ್ಕೆ ಹೆಚ್ಚು ಸಮಯವನ್ನು ನಾವು ತೆಗೆದಿಡಬೇಕಾಗಿದೆ. ವರ್ಷದಲ್ಲಿ ನಾವು ಶಿಸ್ತುಳ್ಳವರಾಗಿ ಜೀವಿಸಬೇಕಂದ್ರೆ ಪ್ರೇಯರ್. ಯೇಸುಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದಾಗ, ಮಾರ್ಕನು ಬರೆದ ಸುವಾರ್ತೆ 1:35 ನಾವು ನೋಡ್ತೇವೆ, ಆತನು ರೂಢಿಯಾಗಿ ಪ್ರಾರ್ಥಿಸ್ತಾ ಇದ್ದ. ಆತನು ಪ್ರತಿ ದಿವಸ ಇನ್ನೂ ಮುಂಜಾನೆ ಮೊಬ್ಬಿರುವಾಗಲೇ ಆತನು ಎದ್ದು ಹೊರಟು ಹೋಗಿ ಆತ ಪ್ರಾರ್ಥಿಸ್ತಾ ಇದ್ದನು. ಹೊರಟು ಅಡವಿಯ ಜಾಗದಲ್ಲಿ ಹೋಗಿ ಆತ ಪ್ರಾರ್ಥಿಸ್ತಾ ಇದ್ದನು. ಹಾಗಿದ್ರೆ ನನಗನ್ನಿಸ್ತದೆ, ನಾವು ಪ್ರಾರ್ಥಿಸುವುದಕ್ಕೆ ಒಂದು ಉತ್ತಮವಾದ ಸ್ಥಳ ಅಡವಿ ಎಂಬುದಾಗಿ, ನಿರ್ಜನವಾದ ಸ್ಥಳ ಎಂಬುದಾಗಿ. ಈಗ ಸಿಟಿಗಳ ಮಧ್ಯದಲ್ಲಿ ಅಡವಿ ಇಲ್ಲ, ನಿರ್ಜನವಾದ ಸ್ಥಳ ಇಲ್ಲ. ಹಾಗಿದ್ರೆ ನಾವು ನಮ್ಮ ಮನೆ ಒಳಗಡೆನೆ ನಮಗೊಂದು ವೈಯಕ್ತಿಕವಾದ ಸ್ಥಳವನ್ನು ನಾವು ಏರ್ಪಡಿಸಿಕೊಳ್ಳಬೇಕಾಗಿದೆ. ಸಹೋದರನೇ, ಸಹೋದರಿಯೇ, ನಿನ್ನ ಶಿಸ್ತುಪಡಿಸಿಕೊಳ್ಳೋದಕ್ಕೋಸ್ಕರ ನಿರ್ಧರಿಸಿಕೊಂಡಿದ್ದೀಯೋ, ಹಾಗಿದ್ರೆ ನೀನು ಪ್ರಾರ್ಥಿಸ್ಲಿಕ್ಕೆ ಒಂದು ನಿರ್ಜನ ಪ್ರದೇಶವನ್ನ ಏರ್ಪಡಿಸಿಕೋ. ನೀನು ಮಲಗಿರುವ ಸ್ಥಳದಲ್ಲೇ ಪ್ರಾರ್ಥಿಸುವುದಾದ್ರೆ ನೀನು ಪ್ರಾರ್ಥಿಸ್ಲಿಕ್ಕೆ ಆಗುದಿಲ್ಲ. ಒಬ್ಬ ಸಹೋದರರು ಈ ರೀತಿಯಲ್ಲಿ ಹೇಳಿದ್ನ ನಾನು ಕೇಳಿದೆ. ಮಲಗುವ ಸ್ಥಳದಲ್ಲಿ ನಾವು ಹೋಗೋದಾದ್ರೆ ಪ್ರಾರ್ಥನೆ ಮಾಡಕ್ಕಾಗೋದಿಲ್ಲ. ಮಲಗುವ ಕೋಣೆಯಲ್ಲಿ ಮಲಗುವ ಪ್ರಸನ್ನತೆ ಅದೇ. ದೇವರು ನಮ್ಗಲ್ಲಿ ವಿಶ್ರಾಂತಿಯ ಪ್ರಸನ್ನತೆ ಇಟ್ಟಿದ್ದಾರೆ. ಅಲ್ಲಿ ಹೋದ ಕೂಡಲೇ ನಾವು ನಿದ್ರಿಸ್ಬೇಕಂತ ದೇವರು ಬಯಸ್ತಾರೆ. ಅಲ್ಲಿ ಹೋದ್ರೆ ನಾವು ಚೆನ್ನಾಗಿ ನಿದ್ರೆ ಮಾಡುವಂತೆ ಆ ನಿದ್ರೆಯ ಪ್ರಸನ್ನತೆ ಇದೆ. ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಅದು ಪ್ರಾರ್ಥಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಅನೇಕರು ಬೆಡ್ ಮೇಲೆ ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವರ ಪ್ರೇಯರ್ ಲೈಫ್ ಏನಾಗಿದೆ, ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಆ ಪ್ರಾರ್ಥನೆಗಂತ ಹೇಳಿಯೇ ಕೋಣೆ ಬೇಕಾಗಿದೆ, ಆ ಪ್ರಾರ್ಥನೆಗಂತ ಹೇಳಿಯೇ ಒಂದು ಸ್ಥಳ ಬೇಕಾಗಿದೆ. ಹಾಗೆ ಅದನ್ನು ಏರ್ಪಡಿಸ್ಕೋಬೇಕು, ಎದ್ದೇಳ್ಬೇಕು, ಹೊರಟು ಹೋಗಬೇಕು. ನಾವು ಎದ್ದೇಳ್ತೇವೆ, ಆದರೆ ಹೊರಟು ಹೋಗ್ತಾ ಇಲ್ಲ. ನಾವು ಹೊರಗೆ ಹೋಗ್ಬೇಕು. ಅಥವಾ ನೀವು ಬೆಳಗಿನ ಜಾವದಲ್ಲಿಯೇ ಯಾವುದಾದ್ರೂ ಪಾರ್ಕ್ಗಳಲ್ಲಿ ಕುಳಿತು ಪ್ರಾರ್ಥಿಸಬಹುದು. ಈ ಥರ ಒಂದು ಬೆಟ್ಟದ ಸ್ಥಳ ಅಥವಾ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಹಳ್ಳಿ ವಾತಾವರಣದಲ್ಲಿ ನೀವು ಇರುವುದಾದರೆ, ಹೊಲಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ, ಈ ಥರ ಬೆಟ್ಟ ಗುಡ್ಡಗಳ ಬಳಿಯಲ್ಲಿ ನೀವು ಕುಳಿತು ತಾಸುಗಟ್ಟಲೆ ಪ್ರಾರ್ಥಿಸಬಹುದು. ಪ್ರಕೃತಿಯ ಮೂಲಕ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ನಾವು ನೋಡ್ತೇವೆ, ದೇವರು ಬಿಳಾಮನಿಗೆ ಕಥೆಯ ಮೂಲಕ ದೇವರು ಮಾತನಾಡಿದ್ದಾರೆ. ಯೇಸುಸ್ವಾಮಿ ಬೆಟ್ಟವನ್ನು ತೋರಿಸಿ ಮಾತನಾಡಿದ್ರು. ಯೇಸುಸ್ವಾಮಿ ಆ ಒಂದು ಅಂಜೂರದ ಮರವನ್ನು ತೋರಿಸಿ ಮಾತನಾಡಿದ್ರು. ಯೇಸುಸ್ವಾಮಿ ಯೋನನಿಗೆ, ತಂದೆಯಾದ ದೇವರು ಯೋನನಿಗೆ ಆ ಒಂದು ಉಳುವಿನ ಮೂಲಕ ಮಾತನಾಡಿದ್ರು. ಒಂದು ಮರ ಸೋರೆ ಗಿಡದ ಮೂಲಕವಾಗಿ ದೇವರು ಮಾತಾಡಿದ್ರು. ಯಾವುದರ ಮೂಲಕ ಬೇಕಾದ್ರೆ ದೇವರು ಮಾತಾಡಲಿಕ್ಕೆ ಶಕ್ತನು, ಪ್ರಕೃತಿಯ ಮೂಲಕವಾಗಿ ಮಾತಾಡಲಿಕ್ಕೆ ಶಕ್ತನು. ನಾನೊಮ್ಮೆ ಇದೇ ರೀತಿಯಲ್ಲಿ ಪ್ರಕೃತಿಯನ್ನು ಸವಿತಾನ ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ನಡೀತಾ ಇದ್ದೆ. ಆ ಸಮಯದಲ್ಲಿ ದೇವರೇ ನನ್ನ ಸಂಗಡ ಮಾತಾಡಿಯಪ್ಪ ಅಂತ ಕೇಳಿದ ಕೂಡಲೇ ದೇವರೊಂದು ಮರವನ್ನು ತೋರಿಸಿ ಆ ಮರದಲ್ಲಿ ಆಗಿರುವಂಥ ಪರಿಸ್ಥಿತಿಯನ್ನು ತೋರಿಸಿದ್ರು. ಯಾಕೆ ಮರ ಒಳ್ಳೆ ಫಲ ಕೊಡ್ಲಿಕ್ಕೆ ಆಗಲಿಲ್ಲ? ಕಾರಣ ಅದನ್ನು ಸರಿಯಾದ ರೀತಿಯಲ್ಲಿ ಪರಾಮರಿಸಲ್ಪಡಲಿಲ್ಲ. ನೋಡು, ಯಾಕೆ ಕೊಡ್ಲಿಕ್ಕಾಗಲಿಲ್ಲ ಯೋಚಿಸು. ಹಾಗಿದ್ರೆ ಇದನ್ನು ನೀನು ಹಾಗೆಯೇ ಮಾಡಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಪರಾಮರಿಕೆ ಮಾಡಬೇಕು. ಅದಾದ ನಂತರ ಸ್ವಲ್ಪ ಹೊತ್ತಿಗೆ ದೇವರು ತಿರುಗಿ ಮಾತಾಡ್ತಿದ್ದಾರೆ. ಯಾವುದೋ ಒಂದು ಕಡೆ ಕುರಿ ಕೂಗ್ತಾ ಇದೆ, ಅದ್ರ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ಯಾಕೆ ಕುರಿ ಅಷ್ಟು ಕೂಗ್ತಾ ಇದೆ? ಕಾರಣ ತನ್ನ ಕುರುಬನನ್ನು ಕಾಣದೆ ತಾನು ಎಲ್ಲೋ ಭಯದಲ್ಲಿ ಸಿಕ್ಕಾಕೊಂಡಿದೆ, ಅದಕ್ಕೆ ಕೂಗ್ತಾ ಇದೆ. ಇದೇ ರೀತಿಯಲ್ಲಿ ಇವತ್ತಿನ ದೇವಜನ ಭಯದಿಂದ ಅವರು ಕೂಗ್ಕೊಳ್ತಾ ಇದ್ದಾರೆ. ನನ್ನ ಕಾಪಾಡಿಯರು ಯಾರಿದ್ದಾರೆ, ಅಯ್ಯೋ ನನಗೆ ಯಾರಿಲ್ವಲ್ಲ ಅಂತ ಭಯದಿಂದ ಜೀವನ ಮಾಡೋರಿದ್ದಾರೆ. ಅವರಿಗೆ ನೀನು ಧೈರ್ಯ ಪಡಿಸ್ಬೇಕು. ದೇವರು ನಿನ್ನ ಜೊತೆ ಇದ್ದಾರೆ ಎಂಬುದನ್ನು ಹೇಳ್ಕೊಂಡು. ಸೊ ಈ ರೀತಿಯಲ್ಲಿ ಯಾವಾಗ ನನಗೆ ಈ ಎಲ್ಲ ಶಿಸ್ತು ಬಂತು, ಕೆಲವು ವಿಷಯಗಳ ಶಿಸ್ತು ಬಂತು ಅಂತ ಹೇಳಿದ್ರೆ ಇದು ಪ್ರಾರ್ಥನೆಯಲ್ಲಿಯೇ. ಈ ದಿವಸ ನಾನು ನಿಮ್ಮ ಮುಂದೆ ನಿಂತಿದ್ದೀನಂದ್ರೆ ಇದು ಪ್ರಾರ್ಥನೆಯ ಫಲವೇ. ಪ್ರಾರ್ಥಿಸುವಾಗ ದೇವರು ನನಗೆ ಕೊಟ್ಟಂತಹ ಒಂದು
ಕೆಲಸ, ಒಂದು ಒಂದು ಆಜ್ಞೆ, ಇದನ್ನು ನೀನು ಮಾಡಬೇಕು ಎಂಬುದಾಗಿ ದೇವರು ನನಗೆ ಹೇಳಿದರು. ಆಗ ದೇವರ ಮಾತಿಗೆ ನಾನು ವಿಧೇಯನಾಗಿ ಈಗ ನಿಮ್ಮ ಮುಂದೆ ನಾನು ಈ ಒಂದು ಟಿ ವಿ ಚಾನಲ್ನಲ್ಲಿ ನಾನು ನಿಮಗೆ ಬರ್ತಾ ಇದ್ದೇನೆ. ನಿಮ್ಮ ಈ ಚಾನಲ್ನಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಕಾರಣ ಇಷ್ಟೇ, ದೇವರು ಮಾತಾಡಿದ, ದೇವರು ಹೇಳಿದ. ನಾನು ಬದುಕುಳಿದಿದ್ದೇನೆ ಅನ್ನೋದಕ್ಕೆ ಕಾರಣವೇ ಪ್ರಾರ್ಥನೆ. ನಾನು ಸಾಯೋದಕ್ಕೆ ನಿರ್ಧಾರ ಮಾಡಿದಾಗ, ನಾನು ಒಂದು ದೊಡ್ಡ ಚಾನಲ್ನಲ್ಲಿ ಬಿದ್ದು ಸಾಯ್ಬೇಕಂತ ಹೊರಟಾಗ, ಕಡೆಗೊಮ್ಮೆ ಯೇಸುವನ್ನು ಕರೆದು ನೋಡೋಣ. ಯೇಸುವೆ ನನ್ನ ಜೊತೆ ಮಾತಾಡು. ಯೇಸು ಸ್ವಾಮಿ ನನ್ನ ಜೊತೆ ಮಾತಾಡಿದ್ರು, ನೀನು ಸಾಯಬೇಡ. ನಿನಗೆ ಜನ್ಮ ಕೊಟ್ಟ ತಂದೆಯವರಾಗಿರ್ಬೋದು, ಅವರು ಹೇಳಿದ ಮಾತನ್ನು ಕೇಳಿ ನೀನು ಸಾಯ್ಬೇಕಂತ ನಿರ್ಧಾರ ಮಾಡಿರ್ಬೋದು. ನಾನು ನಿನ್ನ ಸೃಷ್ಟಿ ಮಾಡಿದ ತಂದೆ, ನಿನ್ನ ಮೂಲಕ ನಾನು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದೇನೆ. ನಿನ್ನನ್ನು ಅನೇಕರ ಕಣ್ಣೀರನ್ನು ಒರೆಸುವಂತಹ, ಅನೇಕರಿಗೆ ಸಮಾಧಾನ ಪಡಿಸುವಂತಹ ಒಂದು ಕೈಯಾಗಿ ನಾನು ಉಪಯೋಗಿಸ್ಲಿಕ್ಕಿದ್ದೇನೆ. ದೇವರ ಆ ದಿವಸ ನನ್ನ ಜೊತೆ ನೇರವಾಗಿ ನನ್ನ ಹೃದಯದಲ್ಲಿ ಮಾತಾಡಿದರು. ಆವತ್ತಿನಿಂದ ಇವತ್ತಿನವರೆಗೂ ದೇವರ ಕೆಲಸವನ್ನು ನನ್ನಿಂದ ಮಾಡಿಸ್ತಲೇ ಬರ್ತಿದ್ದಾರೆ. ಪ್ರತಿ ದಿವಸ ಮಾಡಿಸ್ತಲೇ ಬರ್ತಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ನನ್ನ ಸೇವೆಯಲ್ಲಿ ನಾನು ತೊಡಗಿಸ್ಕೊಳ್ತಾನೆ ಇದ್ದೇನೆ. ಕಾರಣ ಒಂದೇ ಪ್ರೇರೆ, ಈ ಸಂಗತಿ ನನ್ನಲ್ಲಿ ಬರೋದಕ್ಕೆ ಕಾರಣ ಪ್ರಾರ್ಥನೆಯಲ್ಲಿದ್ದಾಗಲೇ ನಾನು ಸಾಯ್ಬೇಕಂತ ಇದ್ದಂಥ ವ್ಯಕ್ತಿ, ಅಕ್ರಮವಾಗಿ ಜೀವಿಸ್ತಿದ್ದಂಥ ವ್ಯಕ್ತಿ ಕ್ರಮಪಡಿಸಲ್ಪಟ್ಟೆ. ನಾನು ಒಂದು ರಾತ್ರಿ ನನ್ನ ನಿದ್ರೆ ಬರ್ತಿದ್ದಂಥ ಸಮಯದಲ್ಲಿ ನನ್ನ ಮೊಬೈಲ್ನ ತೆಗೆದುಕೊಂಡು ಯೂಟ್ಯೂಬ್ನಲ್ಲಿ ಹಾಗೆ ಸುಮ್ಮನೆ ಸ್ಲೈಡ್ ಮಾಡ್ತಾನೇ ಇದ್ದೆ, ನೋಡಿ ತುಂಬ ಹೊತ್ತು ನಾನು ನೋಡಿ ಸ್ವಲ್ಪ ನನ್ನ ಕಣ್ಣು ಭಾರವಾದದ್ರಿಂದ ನಾನು ಮಲ್ಕೊಂಡಂಥ ಸಮಯದಲ್ಲಿ ದೇವರು ನನಗೊಂದು ಕನಸನ್ನು ಕೊಟ್ಟರು. ಆ ಕನಸಲ್ಲಿ ನನ್ನ 2ನೆಯ ಮಗ ಉಜ್ಜೀವನ್, ಆತ ನನ್ನ ಜೊತೆನಲ್ಲಿದ್ದಾನೆ. ಆತ ನನ್ನ ಜೊತೆಯಿಂದ ಆಟ ಆಡ್ತಾ ಸ್ವಲ್ಪ ತುಂಟನಾಗಿರೋದ್ರಿಂದ ಆತ ಆಟ ಆಡ್ತಾ ಒಂದು ಮೋರಿ ಒಳಗಡೆ ಬಿದ್ದುಬಿಡ್ತಾನೆ, ಚರಂಡಿ ಒಳಗಡೆ. ಆ ಚರಂಡಿ ಒಂದು ಕೊಳವೆಯ ಚರಂಡಿ, ಕೊಳವೆ ಅಂದರೆ ಪೈಪ್ಲೈನ್ ಇದು. ಆ ಪೈಪ್ಲೈನಲ್ಲಿ ಅದು ಬಿದ್ದುಬಿಡ್ತಾನೆ. ಆತ ಪೈಪ್ಲೈನಿಂದ ಜಾರ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ ನನ್ನ ಮಗ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ, ಅಳ್ತಾ ಇದ್ದೀನಿ, ರೋಧಿಸ್ತಾ ಇದ್ದೀನಿ. ಅಯ್ಯೋ ನನ್ನ ಮಗ ನಾನು ಕಳ್ಕೊಬಿಟ್ಟೆ, ಎಲ್ಲೋದ ಅಂತ ನಾನು ಹುಡುಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಆತ ಆ ಕೊಳವೆ ಚರಂಡಿಯಿಂದ ಒಂದು ಕಡೆ ಜಾರ್ಕೊಂಡು ಬಂದು ಕೆಳಗೆ ಬಿದ್ದು, ಆತನ ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಆ ಗಲೀಜು ಮೆತ್ಕೊಂಡಿದೆ. ಆತ ಅಳ್ತಾ ಬರ್ತಾ ಇದ್ದಾನೆ ನನ್ನ ಕಡೆ, ಆತ ಕೂಗ್ತಾ ಬರ್ತಾ ಇದ್ದಾನೆ. ಅದನ್ನು ನೋಡಿ ನನ್ನ ಹೃದಯ ಹೊಡೆದು, ಈ ಥರ ಕನಸು ನನಗೆ ಬಂತಲ್ಲ ಅಂತ ಹೇಳಿ ತಕ್ಷಣ ನಾನು ಎದ್ದು ಕುಳಿತುಕೊಂಡ್ಲೆ ದೇವರು ನನಗೆ ಹೇಳ್ತಾರೆ, ನಿನ್ನ ವಿಷಯದಲ್ಲಿಯೂ ನಾನು ಹೀಗೆ ಈ ಲೋಕದ ವಿಷಯದಲ್ಲಿ ನೀನನ್ನು ತೊಡಗಿಸ್ಕೊಂಡು ನನ್ನಿಂದ ದೂರ ಹೊರಟೋದಲ್ಲ, ನನ್ನ ಬಿಟ್ಟು ಹೊರಟೋದಲ್ಲ, ನನ್ನನ್ನು ಹುಡುಕ್ತಾ ಇದ್ದೀನಿ. ನೀನು ತಿರುಗಿಕೊಂಡಾಗ ನನ್ನಲ್ಲಿ ಬಹಳ ಸಂತೋಷ. ಕರ್ತನು ಆ ದಿವಸ ಆ ರೀತಿಯಾಗಿ ತನ್ನ ದುಃಖವನ್ನು ನನ್ನ ಬಳಿ ಹೇಳ್ಕೊಂಡ. ತನ್ನ ದುಃಖವನ್ನು ನನ್ನಲ್ಲಿ ಆ ರೀತಿಯಲ್ಲಿ ಹೇಳ್ಕೊಂಡ. ಆತನು ನನಗಾಗಿ ಕಾಯ್ತಾ ಇದ್ದಾನೆ. ನನಗಾಗಿ ಆತ ಕಾಯ್ತಾ ಇದ್ದಾನೆ. ಪ್ರಥಮ ಬಾರಿಗೆ ನಾನು ಈ ಸ್ಥಳದಲ್ಲಿ ಕುಳಿತು ಪ್ರಾರ್ಥಿಸ್ತೀನಿ ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಕುಳಿತಿದ್ದಲ್ಲ, ಅಲ್ಲಿಯೇ ಕರ್ತನ ನಿನಗಾಗಿ ಕಾಯ್ತಾ ಇದ್ದ. ಅಲ್ಲಿಯೇ ಆತನು ಕಾಯ್ತಾ ಇದ್ದ. ನೀನು ತಿರುಗಿ ಬರಬೇಕಂದ್ರೆ ಆತ ಬಯಸ್ತಾನೆ. ನಿನ್ನನ್ನು ಕ್ರಮಪಡಿಸಬೇಕು, ನಿನ್ನನ್ನು ಶುದ್ಧೀಕರಿಸಬೇಕು ಅಂತ ಬಯಸ್ತಿದ್ದ. ಆ ಒಂದು ಚರಂಡಿ ಒಳಗೆ ಬಿದ್ದುದರಿಂದ ನನ್ನ ಮಗನ ದೇಹ ಎಲ್ಲ ಗಲೀಜಾಗಿತ್ತು, ಕೆಲವು ಭಾಗದಲ್ಲಿ ಗಾಯಗಳಾಗಿತ್ತು. ಆತನು ತಿರುಗಿ ಅಲ್ಲಿಂದ ಎದ್ದು ನನ್ನ ಬಳಿ ಓಡಿ ಬರುವಾಗ ನನಗೆ ತಡಕೊಳ್ಳಿಕ್ಕಾಗದಷ್ಟು ದುಃಖ, ವೇದನೆ, ಅದರೊಂದಿಗೆ ಒಂದು ಸಂತೋಷ. ನನ್ನ ಮಗ ನನಗೆ ತಿರುಗಿ ಸಿಕ್ಬಿಟ್ಟ. ಬೇರೆ ಕರ್ತನ ನಿಮಗಾಗಿ ಕಾಯ್ತಾ ಇದ್ದಾನೆ. ನೀನು ಯಾವ ಮೋರಿಯಲ್ಲಿ ಬಿದ್ದಿದ್ದಿ, ಯಾವ ಚರಂಡಿಯಲ್ಲಿ ಬಿದ್ದಿದ್ದಿ, ತಿಳಿಯದೆ ನೀನು ಅದರೊಳಗಡೆ ಬಿದ್ದಿರಬಹುದು, ತಿಳಿದು ನೀನು ಅದರಲ್ಲಿ ಬಿದ್ದಿರಬಹುದು, ಅದರಲ್ಲಿ ಕಾಲಹರಣ ಮಾಡ್ತಿರಬಹುದು. ಆತನ ಸಮ್ಮುಖದಲ್ಲಿ ನೀನು ಕಳೆಯುವಂಥದ್ದೇ ನಿನಗೆ ಉತ್ತಮ. ನಾವು ಆ ಪುಟ್ಟ ಮಗನಂತೆ, ತುಂಟನಂತೆ ನಾವು ಜೀವಿಸ್ತಾ ಇದ್ದೇವೆ. ದೇವರ ಮುಂದೆ ನಾವು ತುಂಟರಂತೆ ಇದ್ದೆವು, ಅಥವಾ ದೇವರಿಗೆ ನಾವಿದೇ ಇರ್ತಿ ಉಳ್ಳಂತ ಮಕ್ಕಳಾಗಿದ್ದೆವು. ನೀವು ತುಂಟರಾದರೂ ಕೂಡ ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಆತ ನಿಮ್ಮನ್ನು ಬಿಟ್ಬಿಡಕ್ಕೆ ರೆಡಿಯಾಗಿಲ್ಲ. ಆತ ಕಾಯ್ತಾ ಇದ್ದಾನೆ. ನನ್ನ ಮಗನು ಬರ್ತಾನೋ, ನನ್ನ ಮಗಳು ಬರ್ತಾಳೋ, ನನ್ನ ಸಮ್ಮುಖಕ್ಕೆ ಬರ್ತಾಳೋ. ನಮಗೆ ತಿರುಗಿ ಅವಕಾಶ ಕೊಡುವ ಕರ್ತನು. ಬೇರೆ ಕೃಪೆ ಇರುವ ಸಮಯದಲ್ಲಿ ನಾವು ಈ ಕೃಪೆಯನ್ನು ಉಪಯೋಗಿಸಿಕೊಳ್ಳೋಣ. ಆತನು ತಿರುಗಿ ನಮಗೆ ಅವಕಾಶ ಕೊಡುವ ಆತನಾಗಿದ್ದಾನಲ್ಲ, ಆತನ ಬಳಿಗೆ ನಾವು ಓಡೋಡಿ ಬಂದು ಬಿಡೋಣ. ನಮಗಾಗಿ ಆ ಒಂದು ತೆರೆಯು ತೆರೆಯಲ್ಪಟ್ಟದೆ.
ನಮಗಾಗಿ ತೆರೆ ಅರಿಯಲ್ಪಟ್ಟು ನಮಗೆ ಮಾರ್ಗ ತೆರೆಯಲ್ಪಟ್ಟಿದೆ. ಕೃಪಾಸನದ ಮುಂದೆ ಯಾವಾಗ ಬೇಕಾದರೂ, ಎಷ್ಟೊತ್ತಿಗೆ ಬೇಕಾದರೂ, ಎಷ್ಟು ಬಾರಿ ಬೇಕಾದರೂ ನಾವು ಹೋಗುವುದಕ್ಕೆ, ಆ ಸಹಾಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಮಗೆ ತೆರೆಯಲ್ಪಟ್ಟದೆ. ಆಗಿರೋದ್ರಿಂದ ಪ್ರಿಯರೇ, ನಾವು ಶೀಘ್ರದಲ್ಲಿ ನಾವು ಆತನ ಮುಂದೆ ಓಡಿ ಹೋಗೋಣ. ಪ್ರಾರ್ಥಿಸುವುದಕ್ಕಾಗಿ ಓಡಿ ಹೋಗೋಣ. ಆತನ ಸ್ವರ ಕೇಳುವುದಕ್ಕಾಗಿ ನಾವು ಓಡಿ ಹೋಗೋಣ. ಇದನ್ನೇ ಅಪೊಸ್ತಲನಾದ ಪೌಲನು ಕೂಡ ತನ್ನ ಪತ್ರಿಕೆಯಲ್ಲಿ ಬರಿತಾನೇ ಬಂದಿದ್ದಾನೆ. ಸಕಲ ವಿಧವಾದ ಪ್ರಾರ್ಥನೆಗಳಿಂದ ಪ್ರಾರ್ಥಿಸ್ರಿ, ಸಕಲ ವಿಧವಾದ ಪ್ರಾರ್ಥನೆಗಳಿಂದ ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸುಸ್ವಾಮಿನೂ ಕೂಡ ಇದೇ ರೀತಿಯಲ್ಲಿ ಹೇಳಿದ್ದಾರೆ. ಅಪೊಸ್ತಲನಾದ ಪೇತ್ರನಿಗೆ ಯೇಸುಸ್ವಾಮಿ ಹೇಳ್ತಾರೆ, ನೀನು ನಿನ್ನನ್ನು ದೃಢಪಡಿಸಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಕೂಡ ದೃಢಪಡಿಸು. ಪೇತ್ರ, ಯೋಹಾನ, ಯಾಕೋಬ ಮೂವರನ್ನು ಕರ್ಕೊಂಡೋಗಿ ನೀವು ಪ್ರಾರ್ಥಿಸ್ರಿ ಅಂತ ಆತ ಹೇಳ್ದ. ಕಾರಣ, ಶೋಧನೆ ಬರಲಿಕ್ಕಿದೆ, ಮುಂದೆ ಶೋಧನೆ ಇದೆ. ದಯಮಾಡಿ ನಿದ್ರಿಸುವ ಕಾಲ ಅಲ್ಲ ಪ್ರಿಯರೇ, ಇದು ನಿದ್ರಿಸುವ ಕಾಲ ಅಲ್ಲ, ಇದು ಪ್ರಾರ್ಥಿಸುವ ಕಾಲ. ಪ್ರಾರ್ಥಿಸುವವನು ಮಾತ್ರವೇ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಕರ್ತನ ಸಮ್ಮುಖದಲ್ಲಿ ಬಿದ್ದುಕೊಂಡಿರುವವನು ಮಾತ್ರವೇ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಪ್ರಾರ್ಥಿಸದ ಹೊರತು ಶತ್ರು ಜಯ ಸಾಧಿಸ್ತಾನೆ. ಶತ್ರುವಿಗೆ ಜಯವನ್ನು ಕೊಡೋಣವೋ ಅಥವಾ ನಾವು ಹೆಚ್ಚು ಸಮಯ ಕರ್ತನಲ್ಲಿ ಪ್ರಾರ್ಥಿಸೋಣವೋ? ಪೌಲನು ಹೇಳ್ತಾನೆ, ನಾವು ಯಾವಾಗಲೂ ಎಡಬಿಡದೆ ಪ್ರಾರ್ಥಿಸಬೇಕು. ಅಂದರೆ ಆತ್ಮದಲ್ಲಿ ಪ್ರಾರ್ಥಿಸಬೇಕು, ಬುದ್ಧಿಯಿಂದಲೂ ಪ್ರಾರ್ಥಿಸಬೇಕು, ಆತ್ಮದಿಂದ ಸ್ತುತಿಸಬೇಕು, ಬುದ್ಧಿಯಿಂದಲೂ ಸ್ತುತಿಸಬೇಕು. ನಾವು ಪ್ರಾರ್ಥಿಸಲಿಕ್ಕೆ ಅನೇಕ ಮಾರ್ಗಗಳನ್ನ ಆತನು ತೆರೆದುಕೊಟ್ಟಿದ್ದಾನೆ. ದೇವರಾತ್ಮ ನಮಗೆ ಪ್ರಾರ್ಥನೆಯೇ ಒಂದು ಆಯುಧವನ್ನಾಗಿ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ಶಿಸ್ತಾಗಿ ಬಾಳಲಿಕ್ಕೆ ಪ್ರಾರ್ಥನೆ ಒಂದು ದೊಡ್ಡ ಆಯುಧ. ಈ ದಿನದ ವಿಶ್ವಾಸಿಗಳಾಗಿರುವಂಥ ನಾವು ಇದನ್ನು ಅಧಿಕವಾಗಿ ನೆಗ್ಲೆಕ್ಟ್ ಮಾಡುವಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಡೆಲಿವರೆನ್ಸ್ ಒಂದು ಯಾವುದೋ ಬಿಡುಗಡೆ ಕೂಟ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ತಾರೆ. ಯಾವುದೋ ಒಂದು ಕನ್ವೆನ್ಷನ್, ಏನೋ ಒಂದು ಹಾಡುಗಳನ್ನ ಆಡುವಂಥ ಆರಾಧನೆ ಕೂಟ ಅಂದರೆ ಎಲ್ಲರೂ ಹೋಗ್ತಾರೆ. ಆದರೆ ಪ್ರಾರ್ಥನೆ ಕೂಟ ಅಂತ ಹೇಳಿದ್ರೆ ಅಲ್ಲಿ ತುಂಬ ಕಮ್ಮಿ ಜನ ಇರೋದು ನಾವು ಕಾಣ್ತೇವೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 20ನೇ ವಚನ, ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ನಾಮದಲ್ಲಿ ನೀವು ಎಲ್ಲಿ ಸೇರಿ ಬಂದಿರ್ತೀರೋ ಅವರ ನಾನಿದ್ದೇನೆ ಎಂಬುದಾಗಿ. ಅಲ್ಲಿಯೇ ಯೇಸು ಇದ್ದಾರೆ. ಹಾಗಿದ್ರೆ ಪ್ರಿಯರೇ, ನಾವು ಪ್ರಾರ್ಥಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಲೇಬೇಕು. ಪ್ರಾರ್ಥನೆ ಅನ್ನುವಂಥದ್ದು ಇದು ರಿಕ್ವೆಸ್ಟ್ ಅಲ್ಲ, ಬದಲಾಗಿ ಇದು ಒಂದು ಕಮ್ಯಾಂಡ್. ಪ್ರಾರ್ಥಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಲ್ಪಟ್ಟದೆ. ಯಾಕಂದರೆ ಇದು ಈ ಪ್ರಾರ್ಥನೆ ನಮ್ಮನ್ನೇನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ತಗ್ಗಿ ಬಾಳುವಂತೆ ನಮ್ಮನ್ನು ಮಾಡ್ತದೆ. ತಗ್ಗಿ ಬಾಳುವಂತೆ ನಮ್ಮನ್ನು ಮಾಡ್ತದೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತದೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತದೆ, ನಾವು ತಗ್ಗಿ ಬಾಳುವಂತೆ ಮಾಡ್ತದೆ. ಇನ್ನೂ ಅನೇಕ ವಿಚಾರಗಳನ್ನ ಈ ಪ್ರಾರ್ಥನೆ ನಮಗೆ ಕಲಿಸಿಕೊಡ್ತದೆ. ಈ ಪ್ರಾರ್ಥನೆ ದೇವರ ಸ್ವರ ಕೇಳುವಂತೆ ನಮ್ಮನ್ನು ಮಾಡ್ತದೆ. ಸೊ ಅನೇಕ ವಿಷಯಗಳನ್ನ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಈಗ ಈ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ನಾವು ಕಲಿತುಕೊಳ್ಬೇಕಾದ ವಿಷಯ, ಇದನ್ನು ಹೇಗೆ ಪ್ರಾರ್ಥಿಸಲಿ, ಪ್ರಾರ್ಥನೆ ಏನೆಲ್ಲ ಮಾಡಬಹುದು ಅಂತಂದರೆ ತುಂಬ ವಿಷಯಗಳನ್ನ ನಾವು ಮಾಡ್ಬೋದಾಗಿದೆ. ಪ್ರಾರ್ಥನೆ ಮೊದಲನೇ ಭಾಗದಲ್ಲಿ ಕರ್ತನೆಗೆ ನಾವು ಸ್ತೋತ್ರ ಹೇಳ್ತಾ ನಾವು ಪ್ರಾರಂಭಿಸ್ಬೋದು. ಬ್ರದರ್, ನಂಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಬ್ರದರ್, ತುಂಬ ಕಷ್ಟಪಡ್ತೀನಿ, ನಾನು ಪ್ರಾರ್ಥನೆ ಮಾಡೋದು ತುಂಬ ಕಷ್ಟಪಡ್ತಿದ್ದೀನಿ. ಹೌದು, ಪ್ರಾರ್ಥನೆ ಮಾಡೋದು ಕಷ್ಟಕರವಾದ ವಿಷಯವೇ. ಇದೊಂದು ಹೋರಾಟ. ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನು ಹೋರಾಡಿ ಪ್ರಾರ್ಥಿಸಿದನು ಎಂಬುದಾಗಿ ಬರೆಯಲ್ಪಟ್ಟದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗಲೂ ಕೂಡ ಆತ ಕಣ್ಣೀರನ್ನು ಸುರಿಸುತ್ತಾ ಆತ ವಿಜ್ಞಾಪಿಸಿದನು ಎಂಬುದಾಗಿ ಬಲವಾಗಿ ಕೂಗುತ್ತಾ ವಿಜ್ಞಾಪಿಸಿದನು, ಪ್ರಾರ್ಥಿಸಿದನು ಎಂಬುದಾಗಿ ಬರೆಯಲ್ಪಟ್ಟದೆ. ಪ್ರಾರ್ಥನೆ ಅನ್ನೋದು ಇದೊಂದು ಹೋರಾಟ. ಶತ್ರು ದ್ವೇಷಿಸುವ, ಶತ್ರು ಒಪ್ಪಿಕೊಳ್ಳದ ಒಂದು ವಿಷಯ ಪ್ರಾರ್ಥನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ, ನಿಲ್ಲಿಸ್ಬಿಟ್ಟೆ, ಅವಾಗಿನ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಅನ್ಸ್ಕೊಳ್ಳೋದಾದ್ರೆ ತಿರುಗಿ ಪ್ರಾರಂಭಿಸ್ರಿ. ನಿಂತೋಯ್ತಾ, ತಿರುಗಿ ಪ್ರಾರಂಭಿಸ್ರಿ. ಬಿದ್ದೋದ್ರ ತಿರುಗಿ ಎದ್ದೇಳ್ರಿ, ತಿರುಗಿ ಪ್ರಾರ್ಥನೆ ಪ್ರಾರಂಭಿಸ್ರಿ. ಪ್ರಾರ್ಥನೆ ನಮ್ಮನ್ನು ಕ್ರಮಪಡಿಸ್ತದೆ. ನಾವೆಲ್ಲಿ ಸರಿಯಾಗಿದ್ದೀವಿ, ನಾವು ಕ್ರಮಪಡಿಸ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಮೂಲಕವಾಗಿ ದೇವರು ಮತ್ತೊಬ್ಬರನ್ನು ಕೂಡ ಕ್ರಮಪಡಿಸೋದಕ್ಕೆ ಪ್ರಾರಂಭಿಸ್ತಾರೆ. ಈ ಪ್ರಾರ್ಥನೆ ಮೊದಲನೇದಾಗಿ ನಾವು ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸಬಹುದು. ಹಾಡುಗಳ ಮೂಲಕವಾಗಿ ಸ್ತೋತ್ರಗಳನ್ನ ಸಲ್ಲಿಸ್ಬೋದು. ಏನು ಸ್ತೋತ್ರ ಮಾಡಲಿ ಬ್ರದರ್ ಗೊತ್ತಿಲ್ಲ ಅಂತ ನೀವು ಹೇಳೋದಾದರೆ, ನಮಗೆ ಸ್ಯಾಮ್ ಪೀಚ್ ಚೆಲದೊರೆ ಅನ್ನೋವಂಥವ್ರು, ಜೆ ಸ್ಯಾಮ್ ಅನ್ನೋವಂಥವ್ರು ಆ ಒಂದು 1000 ಸ್ತೋತ್ರಗಳ ಪುಸ್ತಕಗಳನ್ನ ಬರೆದು ಕೊಟ್ಟಿದ್ದಾರೆ. ಸೊ ಹಾಗಿರೋದ್ರಿಂದ ನಾವೇನು ಮಾಡ್ಬೋದು, ಅದನ್ನು 1000 ಸ್ತೋತ್ರಗಳನ್ನ ಹೇಳ್ತಾ ನಾವು ಪ್ರಾರ್ಥಿಸೋದಕ್ಕೆ ಪ್ರಾರಂಭಿಸ್ಬೋದು.
ಬೇರೆ ಬೇರೆ ವಚನಗಳನ್ನ ಹೇಳಿ ಹೇಳಿ ಬೈಬಲ್ನಲ್ಲಿ ಲಕ್ಷಾಂತರವಾದ ವಾಕ್ಯಗಳಿದೆ, ಸಾವಿರಾರು ವಾಕ್ಯಗಳಿದ್ದಾವೆ. ಆ ವಾಕ್ಯಗಳನ್ನ ಹೇಳ್ತಾ ಹೇಳ್ತಾ ನಾವು ಸ್ತೋತ್ರ ಮಾಡ್ತಾ ಹೋಗ್ಬೋದು. ಪ್ರತಿ ವಾಕ್ಯಗಳನ್ನ ಹೇಳಿ ನಾವು ಸ್ತೋತ್ರ ಮಾಡ್ಬೋದು. ಎಲ್ಲ ವಾಕ್ಯಗಳನ್ನ ಹೇಳಿ ಮುಗಿಸ್ಲಿಕ್ಕೆ ನಮ್ಗೆ ಎಷ್ಟೋ ವರ್ಷಗಳೇ ಬೇಕೇನೋ, ತಿಂಗಳುಗಳೇ ಬೇಕೇನೋ, ಎಲ್ಲದಕ್ಕೂ ಹೇಳಿ ಎಲ್ಲವನ್ನು ಸ್ತೋತ್ರ ಮಾಡ್ಬೇಕಂದ್ರೆ. ಹಾಗಿದ್ರೆ ನಮಗೆ ಎಷ್ಟೋ ಹೆಚ್ಚು ಸಂಗತಿಗಳಿದೆ ಸ್ತೋತ್ರ ಮಾಡಲಿಕ್ಕೆ, ಪ್ರಾರ್ಥಿಸ್ಲಿಕ್ಕೆ. ಸ್ತೋತ್ರ ಮಾಡ್ಬೋದು. ನಂತರ ನಾವು ಕರ್ತನ ಬಳಿಯಲ್ಲಿ ನಾವು ಸ್ವರ ಕೇಳುವುದಕ್ಕಾಗಿ ನಾವು ಸಮಯ ಕೇಳ್ಬೋದು, ಅಥವಾ ವಾಕ್ಯಗಳನ್ನ ಹಿಡ್ಕೊಂಡು ನಾವು ಪ್ರಾರ್ಥಿಸ್ಬೋದು. ಇತರರಿಗಾಗಿ ನಾವು ಪ್ರಾರ್ಥಿಸ್ಬೋದು. ಇತರರಿಗೋಸ್ಕರ ಕರ್ತನ ಮುಂದೆ ಅಳಬಹುದು, ಅಥವಾ ದೇವನೇ ನಾನು ಈ ದಿವಸ ಏನು ಮಾಡಬೇಕು ಅನ್ನೋದನ್ನು ನಾವು ಆತನ ಮುಂದೆ ಕೇಳಬಹುದು. ಹೀಗೆ ಅನೇಕ ರೀತಿಯಾಗಿ ನಾವು ಕರ್ತನ ಮುಂದೆ ಪ್ರಾರ್ಥನೆಯಲ್ಲಿ ಕಾಣಿಸ್ಕೊಳ್ಬಹುದು. 1 hour ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ರೆ 10 ನಿಮಿಷ ನಾನು ಸ್ತುತಿ ಮಾಡ್ತೀನಿ, ಇನ್ನು 10 ನಿಮಿಷ ನಾನು ವಚನಗಳನ್ನ ಓದ್ತೀನಿ, ಇನ್ನು 10 ನಿಮಿಷ ನಾನು ಇತರರಿಗಾಗಿ ಪ್ರಾರ್ಥಿಸ್ತೀನಿ, ಇನ್ನು 10 ನಿಮಿಷ ನಾನು ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀನಿ, ಇನ್ನೊಂದು 10 ನಿಮಿಷ ನಾನು ಕರ್ತನ ಬಳಿಯಲ್ಲಿ ಮೌನವಾಗಿ ಕಾದಿರ್ತೀನಿ. ಸೊ ಹೀಗೆ 60 ನಿಮಿಷನ ನಾವು ಸುಲಭವಾಗಿ ಕಳೆದು ಬಿಡ್ಬೋದು. ಹೀಗೆ 1 hour ಸಾಕಾಗದೇ ಇರೋದ್ರಿಂದ 2 hourಗೆ ಹೋಗ್ಬೋದು. 2 hours ಸಾಕಾಗಿಲ್ಲ ಅಂದರೆ 3 hours ಆಗ್ತದೆ. ಸೊ ಹೀಗೆ ನಾವು ಹೆಚ್ಚು ಮಾಡ್ತಾನೆ ಹೋಗ್ಬೋದು ಪ್ರಿಯರೇ. ನಮ್ಮ ಪ್ರಾರ್ಥನೆ ಹೆಚ್ಚಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಅದರ ಟೇಸ್ಟ್ ಗೊತ್ತಿರೋರು ಯಾವುದೇ ಕಾರಣಕ್ಕೂ ಅದನ್ನು ಕಡಿಮೆ ಮಾಡೋದಿಲ್ಲ. ಲೆನಾರ್ಡ್ ರೆವನ್ಹಿಲ್ ಎಂಬಂಥ ದೇವಸೇವಕರು 8 ತಾಸುಗಳು ಅವರು ಪ್ರಾರ್ಥಿಸುವವರಾಗಿದ್ದರು. 8 ತಾಸುಗಳು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವವರಾದದ್ದರಿಂದ ಅವರಿದ್ದ ಅಮೆರಿಕ ದೇಶದಲ್ಲಿ, ಅವರಿದ್ದ ಇಂಗ್ಲೆಂಡ್ ದೇಶ ಅಥವಾ ಅಮೆರಿಕ ದೇಶ, ಆ ದೇಶದಲ್ಲಿ ಅವರಿದ್ದ ದೇಶದಲ್ಲಿ ದೊಡ್ಡ ಉಜ್ಜೀವನ, ಅವರಿದ್ದ ದೇಶದಲ್ಲಿ ದೊಡ್ಡ ಉಜ್ಜೀವನ. ಅವತ್ತು ಪ್ರಾರಂಭವಾದ ಉಜ್ಜೀವನದ ಬೆಂಕಿ ಇವತ್ತೂ ಕೂಡ ಆರದೇ ಆಗಿದೆ. ಇವತ್ತೂ ಕೂಡ ಅದು ಅವರ ಮಾತುಗಳು ಇವತ್ತೂ ಕೂಡ ಕಾರ್ಯ ಮಾಡ್ತಾ ಇದೆ. ಅನೇಕರ ಹೃದಯಗಳನ್ನ ಉಜ್ಜೀವಿಸ್ತಾ ಇದೆ. ಅನೇಕ ಸೇವಕರುಗಳ ಹೃದಯಗಳನ್ನ ಉಜ್ಜೀವಿಸ್ತಾ ಇದೆ. ಕಾರಣ ಒಬ್ಬ ಪ್ರಾರ್ಥನೆಗಾರನ ಪ್ರಾರ್ಥನೆ ಜೀವನ. ಬೇರೆ ಆಗಿದ್ರೆ ನಾವು ಪ್ರಾರ್ಥಿಸೋಣ, ನಮ್ಮನ್ನು ಶಿಸ್ತುಪಡಿಸ್ಕೊಳ್ಳೋಣ. ನಮ್ಮ ಜೀವಿತದ ಮೂಲಕ ಇತರರು ಶಿಸ್ತು ಪಡುವಂತೆ ನಾವು ಪ್ರಾರ್ಥಿಸೋಣ.